ಸರ್ ನನ್ನ ಬಿಟ್ಬಿಟ್ಟು ಅವರು 5 ತಿಂಗಳಾಯಿತು ಬಿಟ್ಬಿಟ್ಟು ಸ್ವಾಮಿ ಜೊತೆ ಇದ್ದಾರೆ. ಅವರು ಸ್ವಾಮೀಜಿ ಹತ್ರ ದುಡ್ಡಿದೆ ಅಂದ್ಬಿಟ್ಟು ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಬಿಟ್ಬಿಟ್ಟು ಹೋಗಿದ್ದಾಳೆ. ಆಯಿತಾ, ದುಡ್ಡು ಐಷಾರಾಮಿ ಬದುಕೋಕೆ ಅವಳಿಗೆ ಮಾಡೋ ಚಟಗಳೇ ಜಾಸ್ತಿ ಅವಳದು. ಆಯಿತಾ, ಆಮೇಲೆ 5 ತಿಂಗಳಾಯಿತು ನಾನು ಬಿಟ್ಟು ಹೋಗಿದ್ಲು. ತಿರ್ಗಾ ನನ್ನ ಮಗಳು ಅವಳು ಟಾರ್ಚರ್ ತಡೆಯೋಕ್ಕಾಗದೈತಿ ನನಗೆ ಫೋನ್ ಮಾಡಿದ್ಲು, ಮೆಸೇಜ್ ಹಾಕಿದ್ಲು ನನಗೆ, ಪಾಪ ನಾನು ಬಂದು ಕರ್ಕೊಂಡು ಹೋಗು, ನನ್ನ ಹತ್ರ ಇರೋಕ್ಕಾಗ್ತಾಯಿಲ್ಲ ಮಮ್ಮಿ ಹತ್ರ, ಇಲ್ಲ ಅಂದರೆ ನಾನು ಎಲ್ಲರೂ ಸತ್ತೋಗ್ತೀನಿ ಅಂತ ನನಗೆ ಮೆಸೇಜ್ ಹಾಕಿದ್ಲು. ಇರಮ್ಮ ನೀನು ನಾಳೆ ನನ್ನ ಜೊತೆಗೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ, ಶಿವಮೊಗ್ಗದಿಂದ ಬಸ್ ಹತ್ಪ ಸಿದ್ದಾಪುರಕ್ಕೆ ಅಂತ ನಾನು ಹೇಳಿದೆ. ತಿರ್ಗಾ ಬಂದಳು. ಆಮೇಲೆ ಹೋಗಿ ಟೇಷನಿಗೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಎಲ್ಲ ತನಿಖೆ ಮಾಡ್ಕೊಬಂದು ಎಲ್ಲ ಬಂದೆವು. ಮನೆಗೆ ಬಂದು ತಿರ್ಗಾ ನಾವು 9:30 ಆಯಿತು ನೈಟು. 9:30ಗೆ ನಮ್ಮ ಸುಚಿತ್ರ ನನ್ನ ಹೆಂಡ್ತಿ, ಅವರಪ್ಪ, ಆಮೇಲೆ ಅವ್ರ ಜೊತೆಗೆ ಒಂದು 4 ಜನ ಹುಡುಗರ ಜೊತೆಲಿ ಕರ್ಕೊಂಡು ಬಂದರು. ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಮಾತಾಡಿದ್ರು, ನಿನ್ನ ಮಗಳನ್ನ ಕಳಿಸು ಅಂಥೇಳಿ. ನಾನು ಅವ್ರ ಹುಡುಗರಿಗೆಲ್ಲ ಹೇಳಿದೆ, ಇದು ಗಂಡ ಹೆಂಡ್ತಿ ವಿಚಾರಗಳು, ನೀವು ಬರಬೇಡಪ್ಪ ಆಚೆ ಹೋಗಿ ಅಂತ. ಕೇಳ್ತಾನೆ ಇಲ್ಲ, ಮನೆ ಒಳಗೆ ಬಂದಿದ್ದಾರೆ. ಕಡೆ ನಮ್ಮಣ್ಣನೂ ಹೇಳ್ದೆ, ಅವ್ರ ಗಂಡ ಹೆಂಡ್ತಿ ವಿಚಾರ ನೀವು ಬರಬೇಡಿ, ನಾನು ನಮ್ಮ ಅಣ್ಣನ ಮನೇಲಿದ್ದೆ. ಹೇಳಿದ್ರು ಕೇಳ್ತಾ ಇಲ್ಲ ಅವರು. ಆಮೇಲೆ ನನ್ನ ಮಗಳನ್ನ ಕೇಳಿದೆ, ನೀನು ಹೋಗ್ತೀಯಾ ನಿಮ್ಮ ಮಮ್ಮಿ ಜೊತೆಗೆ ಅಂತ ನಾನು ಕೇಳಿದೆ. ಪಾಪ ನಾನು ಹೋಗಲ್ಲ, ಮಮ್ಮಿ ಜೊತೆ ಹೋದರೆ ನನ್ನ ಹೊಡೆದು ಸಾಯಿಸಾಕ್ಬಿಡ್ತಾಳೆ, ನಾನು ಹೋಗಲ್ಲ ಅಂತ ಹೇಳ್ದು. ನಾನೇನು ಮಾಡಿದೆ, ನಮ್ಮ ರೂಮಲ್ಲಿ ಕೂಡಾಕ್ಬಿಟ್ಟೆ ನನ್ನ ಮಗಳನ್ನ. ಕೂಡಾಕಿದ ತಕ್ಷಣ ಅವಳು ಮತ್ತೆ ಚಾಕು ತಗೊಂಡು ಬಂದರು ಅವರು, ಆ ಹುಡುಗರು 3 ಜನ ಚಾಕು ತಗೊಬಂದರು. ಬಂದ ತಕ್ಷಣ ಏನು ಚಾಕು ಬರ್ತಿರಲ್ಲ, ಏನು ರೌಡಿಜಮ್ ಮಾಡೋಕ್ಕೆ ಬಂದಿ ಅಂತ ನಾನು ಹೆಂಡ್ತಿ ಕೇಳಿದೆ. ರೌಡಿಜಮ್ಮಲ್ಲ, ನೀನು ಸಾಯಿಸ್ತೀನಿ ಅಂತ ನನಗೆ ಹೇಳಿದ್ಲು. ತಿರ್ಗಾ ನಾನೇನು ಮಾಡಿದೆ, ಆವಾಗ ನಮ್ಮ ಅಣ್ಣ ಬಂದ, ಯಾಕೋ ಚಾಕುರೆಲ್ಲ ತೆಗಿತಾರ ಅಷ್ಟೇ ಕೇಳಿದ ಸರ್. ಕೇಳಿದ ತಕ್ಷಣವೇ ನಮ್ಮ ಅಣ್ಣನಿಗೆ ಚುಚ್ಚಿಬಿಟ್ರು. ನಮ್ಮಣ್ಣಗೆ ಚುಚ್ಚರು ಅಂದ್ಬಿಟ್ಟು ನಾನು ಬಂದೆ. ತಿರ್ಗಾ ನನಗೂ ಚುಚ್ಚರು. ಜನ ಎಲ್ಲ ಅಕ್ಕಪಕ್ಕ ಮನೆಯವ್ರ ಜನ ಎಲ್ಲ ಇದ್ದರು, ಅವರೆಲ್ಲ ಬಂದರು. ಬಂದ ಮೇಲೆ ಇನ್ನೊಬ್ಬ ಕುಮಾರ ಅಂತ ಇದ್ದ ಹುಡುಗ ಇದ್ದ, ಅವನಿಗೂ ಚುಚ್ಚಿಬಿಟ್ರು. ಅವನು ಕೆಳಗಡೆ ಬಿದ್ದೋಗ್ಬಿಟ್ಟ. ಅವ್ರು 3 ಜನ ಚಾಕು ಹಿಡ್ಕೊಂಡು, ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಸರ್, ನಮ್ಮ ಕೈಯಲ್ಲಿ ಬರೀ ಕೈ ಏನೂ ಇಲ್ಲ, ಏನಾರು ಹತ್ತಾರ ಇದ್ದರೆ ಏನಾರು ಮಾಡ್ಬೋದು, ಕೈಯಲ್ಲಿ ಏನೂ ಇಲ್ಲ ನಮ್ಮ ಕೈಯಲ್ಲಿ. ಈಗ 3 ಜನಗೂ ಚುಚ್ಚಿದ್ರು. ನಮ್ಮಣ್ಣಗೆ ಫುಲ್ ಬಲವಾಗಿ ಎದೆಗೆ ಏಟಾಯಿತು. ಅವನು ಸ್ಪಾಟ್ ಆಗಿದ್ದ ಅಲ್ಲಿ, ಬಟ್ಟು ಆಸ್ಪತ್ರೆ ಒಳಗೆ ಅವನು ಹೋದ ಅವನು. ಆಯಿತಾ, ಈ ಸ್ವಾಮೀಜಿನೇ ಮೇನ್ ಕುತಾಂತರ ಸರ್, ಅವನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಅವನು ಯಾಕಂದರೆ ಇವಳನ್ನ ಹಿಡ್ಕೊಂಡು ಆ ಫೇಸ್ಬುಕ್ಕಾಗೋ ಇನ್ಸ್ಟಾಗ್ರಾಮಾಗಲ್ಲ ಅವಳು ನೋಡಿಬಿಟ್ರೆ ಚರಿತ್ರೆನ, ಏನು ಸರ್ ಒಂದು ಹೆಣ್ಮಕ್ಳು ಈ ಥರ ಮಾಡ್ಬೇಕಾ, ಈ ಥರ ಅಂತೇಳಿ ಇವಳನ್ನೇ ನೋಡಿದ್ದೀನಿ ಸರ್ ನಾನು, ಹೆಣ್ಮಗುನ ಇವಳನ್ನ. ಇಷ್ಟೆಲ್ಲ ಆಗಿದೆ ಸರ್. ಇಷ್ಟೆಲ್ಲ ಆಗಿದ್ಮೇಲೆ ನನ್ನಿಂದ ನನ್ನ ಅಣ್ಣನಿಗೆ ತೊಂದರೆ ಆಯ್ತಲ್ಲ ಸರ್, ಜೀವನೇ ಹೊರಟೋಯ್ತು. ನಂದು ಹೋಗಿದ್ದು ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಾಯ್ತು. ನಮ್ಮಣ್ಣ ಸತ್ತೋಗ್ಬಿಟ್ಟಿದ್ದಾನೆ ಈ ವಿಚಾರದಲ್ಲಿ. ನಮ್ಮಣ್ಣ ಅವನು ಏನು ಇಲ್ದೋದನು ಸರ್. ಅವನು 2 ಹೆಣ್ಣುಮಕ್ಳು, ಒಂದು ಹೆಣ್ಣು ಆಮೇಲೆ ಒಂದು ಗಂಡು ಮಗು ಚಿಕ್ಕವರಿದ್ದಾರೆ ಸರ್. ಅವರಿಗೋಸ್ಕರ ನಾನು ಇವ್ರನ್ನ ಜೈಲಿಗೆ ಶಿಕ್ಷೆ ಆಗಲೇಬೇಕು ಸರ್, ಅದನ್ನು ಕೇಳ್ಕೊಳ್ತೀರ ಅಷ್ಟೇ. ಹಾಂ ಹಾಂ 8 ಜನ ಅರೆಸ್ಟ್ ಆಗಿದ್ದಲ್ಲ, ಅವ್ರು 8 ಜನಿಗೂ ಜೀವಾವಧಿ ಶಿಕ್ಷೆ ಆಗಲೇಬೇಕು ಸರ್ ಅವರಿಗೆ.